ಉದ್ದೇಶ ಇಷ್ಟೇ ಸರ್. ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹಾರ್ಟ್ ಪ್ರಾಬ್ಲಮ್ ಸರ್ ಮಾಡ್ಕೊಳಕ್ ಹೋಗೋದು, ಸಣ್ಣ ಆಗೋದಕ್ಕೆ ಹೋಗೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತಾರೆ. ಜಸ್ಟ್ 1,500,000ದಲ್ಲಿ ಸಣ್ಣ ಆಗೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶ ನಿಮ್ಮನ್ನ ಬಂದಿದ್ದೆ ಸರ್. ಓಕೆ, ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ತುಂಬಾ ಜನ ಕಲ್ಕೊಲಾಗಿದೆ. ಬಟ್ ನಮ್ಮಿಂದ ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ ಅನ್ನೋದು. ಹಾರ್ಟ್ ವೀಕ್ ಇದ್ದವರು, ಹಾರ್ಟ್ ಪ್ರಾಬ್ಲಮ್ ಇದ್ದವರು ದಯವಿಟ್ಟು ಇದನ್ನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಯಾಕಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂತಾರೆ, ಆ ಜೀನಿ ಸ್ಲಿಮ್ ಅಲ್ಲಿ ಕೆಲವೊಂದು ಸಿರಿಧಾನ್ಯ ಇರುತ್ತೆ. ಆ ಸಿರಿಧಾನ್ಯ ಏನ್ ಮಾಡುತ್ತೆ, ನಿಮ್ಮ ರಕ್ತ ಕಣಗಳನ್ನ ಶುದ್ಧೀಕರಣ ಮಾಡುತ್ತೆ. ಹಾಗೆ ನಮ್ಮ ಜೀನಿ ಸ್ಲಿಮ್ ಏನ್ ಮಾಡುತ್ತೆ, ನಿಮ್ಮ ಬಾಡಿಲಿರುವ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ, ಯಾವುದೇ ಮೆಡಿಸಿನ್ ಅಲ್ಲ, ಒಂದು ಉತ್ತಮ ಆಹಾರ. ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಕುಡಿಯೋದ್ರಿಂದ 100% ವೆಯ್ಟ್ ಲಾಸ್ ಆಗ್ತೀರಾ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ನಮಸ್ತೆ, ನಾವಿರೋದು ಹಾಸನ. ಎಲ್ಲಿದ್ದೀವಿ ಅಂತ ಕಳ್ತಿದ್ರ? ಹಾಸನ ಟೌನ್ ಇಂದ ಒಂದು 2 ಕಿಲೋಮೀಟರ್ ದೂರ ಇದ್ದೀವಿ. ಡಾಕ್ಟ್ರು 2.5 ತಿಂಗಳು 3 ತಿಂಗಳು ಮುಂಚೆ ನಿನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದ್ರಂತೆ. ಸರ್ ನಮಸ್ತೆ. ನಮಸ್ತೆ ಸರ್. ಡಾಕ್ಟ್ರು 2 ತಿಂಗಳು ಮುಂಚೆ 2.5 ತಿಂಗಳು ಮುಂಚೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಈಗ ಏನ್ ಹೇಳ್ತಿದ್ದಾರೆ ಸರ್ ಡಾಕ್ಟ್ರು? ಚೆನ್ನಾಗಿದೆ, ಹೆಲ್ತಿ ಆಗಿದೆಯಾ, ಯಾವ ತರ ಹೆಂಗ್ ಕಮ್ಮಿ ಮಾಡ್ಕೊಂಡ್ರಿ ಕೊಲೆಸ್ಟ್ರಾಲ್ ಅಂತ ಕೇಳಿದ್ರು. ನಾನು ಜೀನಿ ಪೌಡರ್ ತಗೊಂಡೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ತರ ತಗೊಳ್ಳಿ ಅಂತ. ತಗೊಂಡ್ಮೇಲೆ ಹೆಲ್ತಿ ಆಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದೆ. ನಿಮ್ಗೆ ಯಾಕೆ ಇದನ್ನ ಕ್ವಶನ್ ಇದು ಪರಿಚಯನೇ ಮಾಡ್ಕೊಳ್ದ ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀರಾ? ಇವ್ರಿಗೆ 2.5 ತಿಂಗಳು ಮುಂಚೆ 3 ತಿಂಗಳು ಮುಂಚೆ ಇವ್ರು ಇದ್ದಿದ್ದು 98 kg, ಮನು ಸರ್ ಇದ್ದಿದ್ದು ಹಾಸನದಲ್ಲಿ 98 kg. ಇವತ್ತು ಬರೋಬ್ಬರಿ 15 kg ಕಡಿಮೆ ಆಗಿದ್ದಾರೆ. ಅಂದ್ರೆ ಅವ್ರು ಇರೋದು ಈಗ ಎಷ್ಟಂದ್ರೆ 83. ಅಂದ್ರೆ ಓವರ್ ಆಲ್ 15 kg ಕಡಿಮೆ ಆಗಿದ್ದಾರೆ. ಅವ್ರಿಗೆ ತೂಕ ಕಡಿಮೆ ಆಗಿರೋದ್ಕಿಂತ ಖುಷಿ ಪಡ್ತಾ ಇರೋದು ಏನು ಅಂತ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಸಮಸ್ಯೆ ಕಡಿಮೆ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಅವ್ರ ಬಾಡಿಯಿಂದ ಕಡಿಮೆ ಆಗ್ತಾ ಇದೆ. ಅಂದ್ರೆ ಡಾಕ್ಟರ್ ತುಂಬಾ ಖುಷಿಯಿಂದ ಕೇಳಿದ್ರಂತೆ, ನೀವ್ ಈ ರೀತಿ ಬರೋದಕ್ಕೆ ಏನ್ ಕಾರಣ ಅಂತ ಕೇಳಿದ್ರಂತೆ. ಸರ್ ಏನ್ ಹೇಳ್ತೀರಾ ಸರ್? ನಮ್ಮ ಜೀನಿ ಸ್ಲಿಮ್ ತಗೊಳಕ್ಕಿಂತ ಮುಂಚೆ ಎಷ್ಟು ಕೆಜಿ ಇದ್ರಿ? ನಾನು ಫಸ್ಟ್ 98 kg ಇದ್ದೆ ಜೀನಿ ಪೌಡರ್ ತಗೊಳಕ್ಕಿಂತ ಮುಂಚೆಗೆ. ಅವಾಗ ನಾನು ಜಾಸ್ತಿ ವಾಕ್ ಮಾಡ್ತಿರ್ಲಿಲ್ಲ. ಬಟ್ ಅವಾಗ ನಾನು ಬೆಳಗ್ಗೆ ಎದ್ದು ಮಾಮೂಲಿ ನಿತ್ಯ ನಾನು ಏನಿದೆ ಎಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ಅಂಗಡಿಗೆ ಬರುವೆ. ಆಮೇಲೆ ನನಗೆ ತುಂಬಾ ಬಾಡಿ ಹೆವಿ ಆಯ್ತು. ಡಾಕ್ಟರ್ನೆಲ್ಲ ಫುಡ್ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಸ್ವಲ್ಪ ಹಾರ್ಟ್ ಬೀಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಗ ನನ್ನ ಫ್ರೆಂಡ್ ಒಬ್ರು ಕನ್ಸೆಷನ್ ಮಾಡಿದ್ರು, ಈ ತರ ಜೀನಿ ಪೌಡರ್ ತಗೋ, ಆರೋಗ್ಯ ಚೆನ್ನಾಗಿರುತ್ತೆ, ನಾವೆಲ್ಲ ಯೂಸ್ ಮಾಡಿದ್ವಿ, ಏನು ಕಂಪ್ಲೇಂಟ್ ಇಲ್ಲ ಅಂದ್ರು. ಅವಾಗ ನಾನು ಸತಿ ಯಾಕೆ ಟ್ರಯಲ್ ಮಾಡಬಾರ್ದು ಅನ್ಸುತ್ತೆ, ತಾನೇ ತರಿಸ್ಕೊಂಡು ಜೀನಿ ಪೌಡರ್ ತೊಗೊಳಕ್ ಸ್ಟಾರ್ಟ್ ಮಾಡಿದೆ. ನನಗೆ 1 ತಿಂಗಳಲ್ಲೇ ರಿಸಲ್ಟ್ ಗೊತ್ತಾಯ್ತು. 2 kg 3 kg ಸಣ್ಣ ಆಗ್ತಾ ಬಂದೆ. ಟೋಟಲ್ ನನಗೆ 2.5 ತಿಂಗಳು 3 ತಿಂಗಳು ಆಗಿದೆ. 15 kg ಸಣ್ಣ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ, ತುಂಬಾ ಆರೋಗ್ಯವಾಗಿದ್ದೀನಿ. ನೀವ್ ಏನ್ ಹಾರ್ಟ್ ವೀಕ್ ಇದೆ ಅಂತ ಹೇಳ್ತಿರಲ್ಲ, ಅದು ಹಾರ್ಟ್ ವೀಕ್ ಇಂದ ಅಲ್ಲ, ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಬಾಡಿಯ ಕೊಲೆಸ್ಟ್ರಾಲ್ ಇಂದ ನಿಮ್ಮ ದೇಹದ ಆರೋಗ್ಯ ಮಿಡಿತ ವ್ಯತ್ಯಾಸ ಆಗ್ತಾ ಇರುತ್ತೆ. ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಸರಿ ಮಾಡ್ಕೊಂಡು ನಿಮ್ಮ ಕೊಲೆಸ್ಟ್ರಾಲ್ ನ ಕಡಿಮೆ ಆಗ್ಬೇಕು ಅಂದ್ರೆ ನೀವು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಯಾಕೆ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ ಅಲ್ಲಿ ಯಾವುದೇ ಕೆಮಿಕಲ್ ಹಾಕಿರಲ್ಲ. ಅದರಲ್ಲಿರೋದು ಕೇವಲ ಧಾನ್ಯ ಜೊತೆಗೆ ಕೆಲವು ಸಿರಿಧಾನ್ಯಗಳಿರುತ್ತೆ. ನಿಮ್ಮ ಬಾಡಿಲಿರುವ ಕೊಲೆಸ್ಟ್ರಾಲ್ನೆಲ್ಲ ಕಡಿಮೆ ಮಾಡಿ, ರಕ್ತ ಶುದ್ಧೀಕರಣ ಮಾಡಿ, ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಜೀನಿ ಸ್ಲಿಮ್. ನಾನು ಹೇಳೋದು ಅಷ್ಟೇನೆ, ಎಲ್ಲರೂ ಜೀನಿ ಏನಿದೆ ಈ ಪೌಡರ್ನ ಯೂಸ್ ಮಾಡಿ ತುಂಬಾ ಆರೋಗ್ಯವಾಗಿರ್ತೀರಾ. ನಿಮ್ಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಬರಲ್ಲ. ಮಂಡಿ ನೋವಾಗ್ಲಿ, BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಯಾವುದೇ ರೀತಿ ಏನು ತೊಂದರೆ ಬರಲ್ಲ. ಯೂಸ್ ಮಾಡಿ, ಹೆಲ್ತಿ ಆಗಿರಿ, ಆರೋಗ್ಯವಾಗಿರಿ, ಇನ್ನೂ ಹೆಚ್ಚು ಕಾಲ ಬದುಕಿ ಅನ್ನೋದು ನಾನು ಹೇಳ್ತೀನಿ. ನಮ್ಮ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ, ಯಾವುದೇ ಮೆಡಿಸಿನ್ ಅಲ್ಲ, ಒಂದು ಉತ್ತಮ ಆಹಾರ. ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಕುಡಿಯೋದ್ರಿಂದ 100% ವೆಯ್ಟ್ ಲಾಸ್ ಆಗ್ತೀರಾ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ನಿಮಗೆ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೀರಿ.